ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾನ್ ಪಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ನಿಮಗೆ ಹಿಂದಿನ ವೀಡಿಯೋಸಲ್ಲೂ ಕೂಡ ತಿಳಿಸಿದ್ದೆ. ಹೌದು, ಹೊಸ CM ಆಗಿರುವಂತಹ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಿದ್ದ ನೆಕ್ಸ್ಟ್ ಡೇನೇ ಅಧಿಕಾರಿಗಳ ಸಭೆನ ಕರೆದು ಇದ್ರ ಬಗ್ಗೆ ಮೀಟಿಂಗ್ನ ಮಾಡಿದ್ರು. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಹೇಗೆ ಮಾಡಬೇಕು, ಏನು ಇನ್ಫಾರ್ಮೇಷನ್ ಎಲ್ಲ ತಗೊಳ್ತಾ ಇದ್ರು. ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿ 2 ಯೋಜನೆಗಳ ಪರಿಷ್ಕರಣೆನ ಮಾಡ್ತಿದ್ದಾರೆ. ಪರಿಷ್ಕರಣೆ ಪ್ರೋಸೆಸ್ ಆಗಲೇ ಶುರುವಾಗಿದೆ ಕೂಡ. 1 by 1 ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ತಾಲೂಕುಗಳಲ್ಲೂ ಕೂಡ ಯೋಜನೆಗಳ ಪರಿಷ್ಕರಣೆ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿ ಸತಿ ಅವ್ರಿಗೆ 100 ಕೋಟಿ ಹಣ ದುರ್ಬಳಕೆ ಆಗ್ತಿದೆ. ಅನರ್ಹರು ಕೂಡ ಈ ಯೋಜನೆಗಳ ಲಾಭನ ಪಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಈ ಯೋಜನೆಗಳ ಲಾಭ ಬರೀ ಅರ್ಹರಿಗೆ ಸೇರಬೇಕು ಅಂದ್ಬಿಟ್ಟು ಈ ಯೋಜನೆಗಳ ಪರಿಷ್ಕರಣೆನ ಶುರು ಮಾಡಿದ್ದಾರೆ. ಬಯೋಮೆಟ್ರಿಕ್ ಕೂಡ ಎಲ್ಲದೂ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ. ಆವಾಗ ಬಯೋಮೆಟ್ರಿಕ್ ಕೊಡಲೇಬೇಕಾಗುತ್ತೆ. ಅದಕ್ಕೆ ಮುಂಚೆ ಯಾರೆಲ್ಲ ಮೃತಪಟ್ಟಿರೋರ ಅಕೌಂಟಿಗೆ ಹೋಗ್ತಾ ಇತ್ತು ಅದನ್ನೆಲ್ಲ ಪರಿಷ್ಕರಣೆಗೆ ಸರ್ಕಾರದವ್ರು ಮುಂದಾಗಿದ್ದಾರೆ. ಹೌದು, ಈಗ ಆಲ್ರೆಡಿ ದಾವಣಗೆರೆಯಲ್ಲಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. 398 ಜನರ ಮೃತಪಟ್ಟಿದ ಜನರ ಅಕೌಂಟಿಗೆ ಹಣ ಹೋಗ್ತಾ ಇದೆ ದಾವಣಗೆರೆನಲ್ಲಿ ಮಾತ್ರ. ಅದರಲ್ಲೂ ಕೂಡ 36,26,000 ರೂಪಾಯಿ ಹಣನ ಆಲ್ರೆಡಿ ಸೀಸ್ ಕೂಡ ಮಾಡಿದ್ದಾರೆ. ಇದು ಒಂದೇ ಅಲ್ಲ, ನಾನು ಆಗಲೇ ಹೇಳಿದಂಗೆ ದಾವಣಗೆರೆ ಮಾತ್ರ ಅಲ್ಲ, ಇದೇ ಥರ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲೂ ಕೂಡ ಪರಿಷ್ಕರಣೆ ಮಾಡ್ಕೊಳ್ತಾನೆ ಬರ್ತಿದ್ದಾರೆ. ಯಾಕಂದರೆ 100 ಕೋಟಿ ಅಂದರೆ ಸುಮ್ಮನೆ ಅಲ್ಲ, ಅದೇ ಹಣ ಇದ್ದರೆ ಅರ್ಹರಿಗಾಗಿರ್ಬೋದು ಅಥವಾ ರಾಜ್ಯದ ಅಭಿವೃದ್ಧಿಗೆ ಹಣನ ಬಳಸ್ಕೋಬೋದು. ಇದು ಯೋಜನೆಗಳ ಲಾಭ ಬರೀ ಅರ್ಹರಿಗೆ ಮಾತ್ರ ಸೇರಬೇಕು ಅಂದ್ಬಿಟ್ಟು ಪರಿಷ್ಕರಣೆನ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಈಗ 1 by 1 ಮಾಡ್ಕೊತಾ ಬರ್ತಿದ್ದಾರೆ. ಇದು ದಾವಣಗೆರೆದಷ್ಟೇ ನಾನು ನಿಮಗೆ ಡೇಟಾ ಹೇಳ್ತಿರೋದು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ಅಧಿಕಾರಿಗಳೆಲ್ಲ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇದೇ ಥರ ಆಗುತ್ತೆ. ಸೊ ನಿಮ್ಮದು ಏನಾದರೂ ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ದು ಅವರ ಅಕೌಂಟಿಗೆ ಹಣ ಬರ್ತಿದೆ ಅಂದರೆ ದಯವಿಟ್ಟು ನೀವೇ ತಪ್ಪು ಒಪ್ಕೊಂಡು ಕ್ಯಾನ್ಸಲ್ ಮಾಡಿಕೊಡಿ. ಅವರಾಗೆ ಬಂದು ಕ್ಯಾನ್ಸಲ್ ಮಾಡೋಕ್ಕಿಂತ ನೀವಾಗೆ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೊಂದು ಮರ್ಯಾದೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲೂ ಕೂಡ ಈ ಥರ ಆಗಿದೆ ಅಂದರೆ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ತಪ್ಪು ಒಪ್ಪಿಗೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಅವ್ರು ಮಾಡೋಕ್ಕಿಂತ ನೀವು ಒಪ್ಪಿಗೆ ಮಾಡಿದ್ರೆ ನಿಮಗೂ ಕೂಡ ಒಂದು ಸಮಾಧಾನ ಇರುತ್ತೆ. ಸೊ ಹಾಗಾಗಿ ಇನ್ನು ಗೃಹ ಜ್ಯೋತಿ ಯೋಜನೆ ಕೂಡ ನಿಮಗೆ ಅವರು ತಿಳಿಸಿರೋ ಪ್ರಕಾರ ಇದು ಬರೀ ಮನೆಗಳಲ್ಲಿ ಮಾತ್ರ 200 ಯೂನಿಟ್ ಫ್ರೀ ಉಚಿತವಾಗಿ ಕರೆಂಟ್ ಕೊಡ್ತಿರೋದು. ಬಟ್ ಕಮರ್ಷಿಯಲ್ ಯೂಸ್ಗೂ ಯೂಸ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಒಂದೇ ಹೆಸರಲ್ಲಿ 4-5 ಮೀಟ್ರ್ ಬೋರ್ಡ್ ಇರುತ್ತೆ. ಸೊ ಅದ್ರದ್ದು ಕೂಡ ಪರಿಷ್ಕರಣೆನ ಶುರು ಮಾಡ್ತಿದ್ದಾರೆ. ಹೀಗೆ 1 by 1 ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮಾಡ್ಕೊತ ಬರ್ತಿದ್ದಾರೆ. ಹಾಗೆ ಐ ಹೋಪ್ ನಿಮಗೆಲ್ಲ 30ನೇ ಕಂತಿನ ಹಣ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ. ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಈಗ ಆಲ್ರೆಡಿ 75% ಮಹಿಳೆಯರಿಗೆ ಹಣ ಜಮೆ ಆಗಿಬಿಟ್ಟಿತ್ತು. ಈಗ ಒಂದು 25%ಗೆ ಈಗ 2ನೇ ಹಂತದ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಹಣ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನು 31ನೇ ಕಂತಿನ ಹಣ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಏನೋ ಆಗಿದೆ. ಯಾಕಂದರೆ ಈಗ ಆಲ್ರೆಡಿ ಪರಿಷ್ಕರಣೆ ಎಲ್ಲ ಶುರು ಮಾಡಿರೋದ್ರಿಂದ ಹಣ ಜಮೆ ಮಾಡ್ತಾರೆ ಅಥವಾ ಇನ್ನೂ ಕೂಡ ತಡ ಆಗುತ್ತೆ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಒಟ್ಟಿನಲ್ಲಿ ಈಗ 31ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ 30ನೇ ಕಂತಿನ ಹಣ ಬಂದಿಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.